ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಗುಣತ್ರಯ ವಿಭಾಗ ಯೋಗ ಎಂಬ ಹೆಸರಿನ 14ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಜೀವಾತ್ಮನು ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಿಂದ ಯಾವ ರೀತಿಯಾಗಿ ಬಂಧಿತನಾಗುತ್ತಾನೆ, 3 ಗುಣಗಳಿಂದ ಬಂಧಿತನಾದಂತಹ ಜೀವಾತ್ಮನ ಮೇಲೆ ಈ ಗುಣಗಳು ಯಾವ ರೀತಿಯ ಪ್ರಭಾವವನ್ನು ಬೀರುತ್ತದೆ, 3 ಗುಣಗಳನ್ನು ಮೀರಿ ನಿಲ್ಲುವುದು ಹೇಗೆ, ಈ ಎಲ್ಲ ವಿಚಾರವಾಗಿ ನಾವು ಈ ಅಧ್ಯಾಯದಲ್ಲಿ ನೋಡಿದ್ದೇವೆ. ಈ ಅಧ್ಯಾಯದ ಕೊನೆಯ ಭಾಗದಲ್ಲಿ ಅರ್ಜುನನು ಭಗವಂತನಿಗೆ 3 ಪ್ರಶ್ನೆಗಳನ್ನು ಕೇಳುತ್ತಾನೆ. 3 ಗುಣಗಳನ್ನು ಮೀರಿ ನಿಂತವನ ಲಕ್ಷಣಗಳು ಯಾವುವು, ಅವನು ಪ್ರಪಂಚದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಾನೆ ಮತ್ತು ಈ 3 ಗುಣಗಳನ್ನು ಮೀರುವುದು ಹೇಗೆ, ಈ 3 ಪ್ರಶ್ನೆಗಳನ್ನು ಅರ್ಜುನನು ಕೇಳುತ್ತಿದ್ದಾನೆ. ಅರ್ಜುನನ ಈ ಪ್ರಶ್ನೆಗಳಿಗೆ ಭಗವಂತನು 4 ಶ್ಲೋಕಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ. ಮೊದಲನೆಯದಾಗಿ 3 ಗುಣಗಳನ್ನು ಮೀರಿ ನಿಂತವನ ಲಕ್ಷಣಗಳು. ಇಂತಹ ಆಧ್ಯಾತ್ಮಿಕ ನೆಲೆಯಲ್ಲಿರುವಂತಹ ವ್ಯಕ್ತಿಗೆ ಅಸೂಯೆ ಇರುವುದಿಲ್ಲ, ಅವನು ಏನನ್ನೂ ಬಯಸುವುದಿಲ್ಲ, ಸದಾಕಾಲವೂ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಐಹಿಕ ದೇಹದೊಡನೆ ಅವನ ಏಕತ್ವ ಭಾವವು ಮರೆತು ಹೋಗುತ್ತದೆ. ಭಗವಂತನ ಸೇವೆಯಲ್ಲಿ ತೊಡಗಿರುವುದರಿಂದ ಇಂದ್ರಿಯ ಭೋಗದಲ್ಲಿ ಆಸಕ್ತನಾಗಿರುವುದಿಲ್ಲ. ಭಗವಂತನ ಭಕ್ತನು ಆಧ್ಯಾತ್ಮಿಕ ಸ್ಥಿತಿಯಲ್ಲಿದ್ದು ಯಾವಾಗಲೂ ಮುಕ್ತನಾಗಿರುತ್ತಾನೆ. ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಸ್ವತಂತ್ರನಾಗಲು ಅವನು ಪ್ರತ್ಯೇಕವಾಗಿ ಪ್ರಯತ್ನಿಸಬೇಕಾಗಿಲ್ಲ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಸಾಕು. 3 ಗುಣಗಳನ್ನು ಮೀರಿ ನಿಂತವನು ಪ್ರಪಂಚದಲ್ಲಿ ಯಾವ ರೀತಿಯಾಗಿ ವ್ಯವಹರಿಸುತ್ತಾನೆ ಎಂಬುದರ ಬಗ್ಗೆ ಅರ್ಜುನನು ಕೇಳಿದಂತಹ ಪ್ರಶ್ನೆಗೆ ಭಗವಂತನು ಇಲ್ಲಿ ಉತ್ತರಿಸುತ್ತಿದ್ದಾನೆ. ಆಧ್ಯಾತ್ಮಿಕ ನೆಲೆಯಲ್ಲಿರುವಂತಹ ವ್ಯಕ್ತಿಯ ಮೇಲೆ ಹುಸಿ ಮಾನಾಪಮಾನಗಳು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಆತನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯವನ್ನು ಮಾಡುತ್ತಾನೆ. ಇನ್ನೊಬ್ಬ ವ್ಯಕ್ತಿಯು ತನ್ನನ್ನು ಗೌರವಿಸುವನೇ ಅಥವಾ ಅಪಮಾನ ಮಾಡುವನೇ ಎಂದು ಆತನು ಗಮನಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಕ್ಕೆ ಅನುಕೂಲಕರವಾದ ಸಂಗತಿಗಳನ್ನು ಸ್ವೀಕರಿಸುತ್ತಾನೆ. ಇಲ್ಲವಾದರೆ ಯಾವುದೇ ಐಹಿಕ ವಸ್ತುವು, ಅದು ಕಲ್ಲಾಗಲಿ ಚಿನ್ನವಾಗಿರಲಿ, ಅವನಿಗೆ ಬೇಕಿಲ್ಲ. ಕೃಷ್ಣ ಪ್ರಜ್ಞೆಯ ಆಚಾರದಲ್ಲಿ ತನಗೆ ನೆರವಾಗುವ ಪ್ರತಿಯೊಬ್ಬನನ್ನು ತನ್ನ ಮಿತ್ರನೆಂದು ಪರಿಗಣಿಸುತ್ತಾನೆ. ತನ್ನ ಶತ್ರು ಎನಿಸಿಕೊಂಡವನನ್ನು ದ್ವೇಷಿಸುವುದಿಲ್ಲ, ಅವನು ಸಮಚಿತ್ತನಾಗಿರುತ್ತಾನೆ. ಇಂತಹ ನಡತೆಯಿಂದ ವ್ಯಕ್ತಿಯು ಆಧ್ಯಾತ್ಮಿಕ ನೆಲೆಯನ್ನು ಪಡೆಯುತ್ತಾನೆ. ಅರ್ಜುನನ 3ನೇ ಪ್ರಶ್ನೆಗೆ ಭಗವಂತನು ಈ ರೀತಿಯಾಗಿ ಉತ್ತರಿಸುತ್ತಾನೆ. ಮಾಂಚ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಅನುವಾದ: ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಭಗವಾನ್ ಶ್ರೀಕೃಷ್ಣನಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳಲ್ಲಿ ವ್ಯಕ್ತಿಯು ತನ್ನನ್ನು ತಾನು ತೊಡಗಿಸಿಕೊಳ್ಳುವುದನ್ನೇ ಭಕ್ತಿಯೋಗ ಎಂದು ಕರೆಯುತ್ತಾರೆ. ಈ ಭಕ್ತಿಯೋಗದ ಅಭ್ಯಾಸವೇ 3 ಗುಣಗಳಿಂದ ಹೊರಬರಲು ಇರುವಂತಹ ಮಾರ್ಗ. ಐಹಿಕ ಪ್ರಕೃತಿ ಗುಣಗಳನ್ನು ಮೀರುವುದು ಬಹಳ ಕಷ್ಟ. ಆದರೆ ದೃಢ ಸಂಕಲ್ಪ ಮಾಡಿ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ಒಬ್ಬನು ತೊಡಗಿದರೆ ಪ್ರಕೃತಿ ಗುಣಗಳನ್ನು ಸುಲಭವಾಗಿ ದಾಟಬಹುದು. ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಕ್ತಿ ಸೇವೆಯಲ್ಲಿ ತೊಡಗುವುದೆಂದರೆ ಭಗವಾನ್ ಶ್ರೀಕೃಷ್ಣನ ಜೊತೆಗೆ ಸಂಬಂಧವನ್ನು ಸಾಧಿಸುವುದು ಎಂದರ್ಥ. ಚಿನ್ನದ ಕಣಗಳು ಚಿನ್ನದ ಗಣಿಯ ಅಂಶಗಳಾಗಿರುವಂತೆ ಜೀವಿಗಳು ತನ್ನ ವಿಭಿನ್ನ ಅಂಶಗಳು ಎಂದು ಭಗವಂತನು ಹೇಳುತ್ತಾನೆ. ಯಾವ ರೀತಿಯಾಗಿ ಬಂಗಾರದ ಕಣಗಳು ಗುಣದಲ್ಲಿ ಚಿನ್ನದ ಗಣಿಗೆ ಸಮಾನಾಗಿರುತ್ತವೆಯೋ ಅದೇ ರೀತಿಯಲ್ಲಿ ಜೀವಿಯು ತನ್ನ ದಿವ್ಯ ಸ್ಥಿತಿಯಲ್ಲಿ ಬಂಗಾರದ ಗಣಿಯಂತಿರುವ ಶ್ರೀಕೃಷ್ಣನಿಗೆ ಗುಣದಲ್ಲಿ ಸಮಾನಾಗಿರುತ್ತಾನೆ. ಭಕ್ತಿಯೋಗವನ್ನು ಅಭ್ಯಾಸ ಮಾಡುವಾಗ ಭಗವಂತ ಮತ್ತು ಭಕ್ತರ ನಡುವೆ ಪ್ರೀತಿಯ ವಿನಿಮಯವಿರುತ್ತದೆ. ಇಲ್ಲಿ ಭಗವಂತನು ಭಕ್ತಿ ಸೇವೆಯನ್ನು ಮಾಡುವವರು ಬ್ರಹ್ಮನ್ ಹಂತಕ್ಕೆ ಏರುತ್ತಾರೆ ಎಂದು ತಿಳಿಸಿದ್ದಾನೆ. ಆದರೆ ಭಕ್ತರಿಗೆ ಭಗವಂತನ ನಿತ್ಯ ಸೇವೆಯೂ ಬೇಕು. ಬ್ರಹ್ಮನ್ ಹಂತಕ್ಕೆ ಏರುವುದು ಮತ್ತು ಭಕ್ತಿ ಸೇವೆಯನ್ನು ಗಳಿಸುವುದು ಯಾವ ರೀತಿಯಾಗಿ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ಈ ಕೊನೆಯ ಶ್ಲೋಕದಲ್ಲಿ ಭಗವಂತನು ತಿಳಿಸುತ್ತಿದ್ದಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖೈ ಸೈಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ 3 ಹಂತಗಳಿವೆ: ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಸಾಕ್ಷಾತ್ಕಾರಗಳು. ಇಲ್ಲಿ ಹೇಳಿರುವಂತಹ ಬ್ರಹ್ಮನ್ ಸಾಕ್ಷಾತ್ಕಾರ ಮೊದಲನೆಯ ಹಂತದ್ದು.
ಬ್ರಹ್ಮನ ಸ್ವರೂಪವು ಅಮರತ್ವ, ಅವಿನಾಶಿತ್ವ, ನಿತ್ಯತೆ ಮತ್ತು ಸುಖ. ಪರಮಾತ್ಮನು ದಿವ್ಯ ಸಾಕ್ಷಾತ್ಕಾರದಲ್ಲಿ ಎರಡನೆಯ ಘಟ್ಟ. ದೇವೋತ್ತಮ ಪರಮಪುರುಷನು ಪರಿಪೂರ್ಣ ಸತ್ಯದ ಪರಮ ಸಾಕ್ಷಾತ್ಕಾರ. ಈ ರೀತಿಯಾಗಿ ನಿರಾಕಾರ ಬ್ರಹ್ಮನು, ಪರಮಾತ್ಮನು ಪರಮಪುರುಷನಲ್ಲಿ ಇದ್ದಾರೆ. ಭಗವಾನ್ ಸಾಕ್ಷಾತ್ಕಾರವನ್ನು ಹೊಂದಿರುವಂತಹ ವ್ಯಕ್ತಿ ಉಳಿದ 2 ಸಾಕ್ಷಾತ್ಕಾರಗಳನ್ನು ಪಡೆದಿರುತ್ತಾನೆ. 4 ಕುಮಾರರು ಮೊದಲು ಪರಮಸತ್ಯದ ನಿರಾಕಾರ ಬ್ರಹ್ಮನ್ ಪರಿಕಲ್ಪನೆಯಲ್ಲಿ ನೆಲೆಸಿದ್ದರು. ಅನಂತರ ಕ್ರಮೇಣ ಭಕ್ತಿ ಸೇವೆಯ ನೆಲೆಗೆ ಏರಿದರು. ಒಬ್ಬ ವ್ಯಕ್ತಿ ಬ್ರಹ್ಮನ್ ನೆಲೆಗೆ ಏರಿದ್ದರೂ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗದೇ ಇದ್ದರೆ ಅವನು ಮತ್ತೆ ಕಳಕ್ಕೆ ಬೀಳುವಂತಹ ಅಪಾಯವಿರುತ್ತದೆ. ತೈತರ್ಯ ಉಪನಿಷತ್ತಿನಲ್ಲಿ ಉಲ್ಲೇಖಿಸಿರುವಂತೆ ರಸೋವೈ ಸಹ ರಸಂ ಹಿ ಏವಾಯಂ ಲಬ್ಧ್ವಾ ಆನಂದೀ ಭವತಿ. ಅಂದರೆ ಮನುಷ್ಯನು ಆನಂದದ ಭಂಡಾರವಾದ ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಂಡಾಗ ಅವನಿಗೆ ದಿವ್ಯಾನಂದವಾಗುತ್ತದೆ. ಭಗವಾನ್ ಸಾಕ್ಷಾತ್ಕಾರದಲ್ಲಿ ವ್ಯಕ್ತಿಗೆ ಭಗವಂತನ 6 ಭಗಗಳ ಪರಿಚಯವಾಗುತ್ತದೆ. 6 ರೀತಿಯ ಸಿರಿಗಳನ್ನು ಯಾರು ಹೊಂದಿದ್ದಾನೋ ಆತನನ್ನೇ ಭಗವಂತ ಎಂದು ಕರೆಯುವಂಥದ್ದು. ಭಗವಂತನ ಭಕ್ತಿ ಸೇವೆ ಎನ್ನುವುದು ಬಹಳ ಸರಳವಾದದ್ದು. ಭಗವಂತನಿಗೆ ಅರ್ಪಿಸಿದಂತಹ ಪ್ರಸಾದವನ್ನು ಸ್ವೀಕರಿಸುವುದು, ಭಗವಂತನ ಚರಣಕಮಲಗಳಿಗೆ ಅರ್ಪಿಸಿದ ಹೂವುಗಳ ಸುವಾಸನೆಯನ್ನು ಪಡೆಯುವುದು, ಭಗವಂತನ ದಿವ್ಯ ಲೀಲೆಗಳ ಸ್ಥಳಗಳನ್ನು ನೋಡುವುದು, ಭಗವಂತನ ವಿವಿಧ ಕಾರ್ಯಗಳ ವಿಷಯವಾಗಿ ಆತನ ಭಕ್ತರಿಂದ ತಿಳಿದುಕೊಳ್ಳುವುದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬಂತಹ ದಿವ್ಯ ಮಂತ್ರವನ್ನು ಸದಾ ಉಚ್ಚರಿಸುತ್ತಾ ಇರುವುದು. ಇಂತಹ ಪ್ರಕ್ರಿಯೆಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯು ಭಕ್ತಿ ಸೇವೆಯನ್ನು ಮಾಡಬಹುದು. ಆತನು 3 ಗುಣಗಳನ್ನು ಮೀರಿ ನಿಂತು ಬ್ರಹ್ಮನ್ ಸ್ಥಿತಿಗೆ ಏರಬಹುದು. ಈ ಬ್ರಹ್ಮನ್ ಸ್ಥಿತಿಗೆ ಬಂದಂತಹ ವ್ಯಕ್ತಿಯು ಪರಬ್ರಹ್ಮನಾದಂತಹ ಭಗವಂತನ ಸೇವೆ ಮಾಡಲು ಅರ್ಹನಾಗುತ್ತಾನೆ. ಭಗವಂತನ ಭಕ್ತಿ ಸೇವೆಯನ್ನು ಮಾಡುವುದರಿಂದ ಭಗವಂತನಲ್ಲಿ ವ್ಯಕ್ತಿಗೆ ಆಸಕ್ತಿಯು ಹೆಚ್ಚುತ್ತದೆ. ಪ್ರಾಪಂಚಿಕ ವಿಚಾರಗಳಲ್ಲಿ ವಿರಕ್ತಿಯನ್ನು ಬೆಳೆಸಿಕೊಳ್ಳುವ ಮಾರ್ಗವನ್ನು ಭಗವಂತನು 15ನೇ ಅಧ್ಯಾಯದಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಭಗವಂತನು ಇಲ್ಲಿ ಈ ಭೌತಿಕ ಪ್ರಪಂಚವನ್ನು ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸುತ್ತಿದ್ದಾನೆ. ವೈರಾಗ್ಯವನ್ನು ಕೊಡಲಿಗೆ ಹೋಲಿಸಲಾಗಿದೆ. ವೈರಾಗ್ಯವೆಂಬ ಕೊಡಲಿಯಿಂದ ಸಂಸಾರದ ಬಂಧನಗಳಿಂದ ವ್ಯಕ್ತಿಯು ತನ್ನನ್ನು ತಾನು ಹೇಗೆ ಬಿಡಿಸಿಕೊಳ್ಳಬಹುದು ಎಂಬುದನ್ನು ಈ ಅಧ್ಯಾಯದಲ್ಲಿ ತಿಳಿಸಿಕೊಡಲಾಗುತ್ತಿದೆ. ಈ 15ನೆಯ ಅಧ್ಯಾಯವನ್ನು ಪುರುಷೋತ್ತಮ ಯೋಗ ಎಂದು ಕರೆಯುತ್ತಾರೆ. ವೇದಗಳನ್ನು ಅರಿಯುವಂತಹ ಮೂಲ ಗುರಿ ಭಗವಾನ್ ಶ್ರೀಕೃಷ್ಣನ ಭಕ್ತಿ ಸೇವೆಯನ್ನು ಮಾಡುವುದು. ಈ ವಿಚಾರವಾಗಿಯೂ ಈ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅಧಃ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷವೊಂದಿದೆ. ಅದರ ಎಲೆಗಳನ್ನು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಒಬ್ಬ ವ್ಯಕ್ತಿಯು ಭಕ್ತಿ ಸೇವೆಯನ್ನು ಮಾಡಬೇಕು. ಆ ಮೂಲಕ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಈ ವಿಚಾರವಾಗಿ ನಾವು ಹಿಂದಿನ ಅಧ್ಯಾಯದಲ್ಲಿ ತಿಳಿದಿದ್ದೇವೆ. ಹಾಗಾದರೆ ವೇದಗಳ ಅವಶ್ಯಕತೆ ಏನು ಎಂದು ಯಾರಾದರೂ ಪ್ರಶ್ನಿಸಬಹುದು. ವೇದಾಧ್ಯಯನವನ್ನು ಅಭ್ಯಾಸ ಮಾಡುವ ಉದ್ದೇಶ ಭಗವಾನ್ ಶ್ರೀಕೃಷ್ಣನನ್ನು ತಿಳಿದುಕೊಳ್ಳುವುದು ಎಂಬುದನ್ನು ಈ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೋ ಅವರು ವೇದಗಳನ್ನು ಆಗಲೇ ತಿಳಿದಿದ್ದಾರೆ. ಐಹಿಕ ಜಗತ್ತಿನಲ್ಲಿ ಜೀವಿಯು ಸಿಕ್ಕಿ ಬೀಳುವುದನ್ನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಲಾಗಿದೆ. ಜೀವಿಯ ಫಲಾಪೇಕ್ಷಿತ ಕರ್ಮಗಳಿಗೆ ಯಾವ ರೀತಿ ಕೊನೆಯೇ ಇಲ್ಲವೋ ಅದೇ ರೀತಿ ಈ ಅಶ್ವತ್ಥ ವೃಕ್ಷಕ್ಕೂ ಕೊನೆಯೆಂಬುದೇ ಇಲ್ಲ. ಜೀವಿಯು ಅಶ್ವತ್ಥ ವೃಕ್ಷದ ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಅಲೆಯುತ್ತಾ ಇರುತ್ತಾನೆ. ಎಲ್ಲಿಯವರೆಗೆ ಅಶ್ವತ್ಥ ವೃಕ್ಷಕ್ಕೆ ವ್ಯಕ್ತಿಯು ಅಂಟಿಕೊಂಡಿರುತ್ತಾನೋ ಅಲ್ಲಿಯವರೆಗೆ ಅವನಿಗೆ ಮುಕ್ತಿಯ ಸಾಧ್ಯತೆಯೇ ಇಲ್ಲ. ಮನುಷ್ಯನು ಮೇಲೇರಲು ರಚಿತವಾಗಿರುವ ವೇದ ಮಂತ್ರಗಳನ್ನು ಮರದ ಎಲೆಗಳೆಂದು ಕರೆಯಲಾಗಿದೆ. ಈ ಮರದ ಬೇರುಗಳು ಮೇಲ್ಮುಖವಾಗಿ ಬೆಳೆಯುತ್ತವೆ. ಬ್ರಹ್ಮನು ಈ ವಿಶ್ವದ ಅತ್ಯುನ್ನತ ಲೋಕದಲ್ಲಿ ಇದ್ದಾನೆ. ಈ ಮರದ ಬೇರುಗಳು ಅಲ್ಲಿಂದ ಪ್ರಾರಂಭವಾಗುತ್ತವೆ. ಅವಿನಾಶಿಯಾದ ಈ ಮಾಯೆಯ ವೃಕ್ಷವನ್ನು ಮನುಷ್ಯನು ಅರ್ಥ ಮಾಡಿಕೊಂಡರೆ ಅದರಿಂದ ಆತನು ಹೊರಕ್ಕೆ ಬರಬಲ್ಲ. ಈ ಮರದ ಹಣ್ಣುಗಳು ಜೀವಿಯ ಕರ್ಮಗಳ ಫಲವನ್ನು ಪ್ರತಿನಿಧಿಸುತ್ತದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಇವೇ ಆ ಹಣ್ಣುಗಳು. ಶಾಖೆಗಳು ಕೆಳಮುಖವಾಗಿ, ಬೇರುಗಳು ಮೇಲ್ಮುಖವಾಗಿರುವಂತಹ ಈ ವೃಕ್ಷ ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ.
ಯಾವ ರೀತಿಯಾಗಿ ಒಂದು ಜಲಾಶಯದ ಪಕ್ಕದಲ್ಲಿರುವಂತಹ ಮರವು ಅದರ ತಲೆಕೆಳಗಾಗಿರುವಂತಹ ಪ್ರತಿಬಿಂಬವನ್ನು ನೀರಿನಲ್ಲಿ ಮೂಡಿಸುತ್ತದೋ ಅದೇ ರೀತಿಯಾಗಿ ಆ ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬವನ್ನು ಈ ಭೌತಿಕ ಪ್ರಪಂಚದಲ್ಲಿ ಕಾಣಬಹುದು. ಜೀವಿಯ ಬಯಕೆಗಳೇ ಪ್ರತಿಬಿಂಬವನ್ನು ಉಂಟು ಮಾಡುವಂತಹ ನೀರು. ಭೌತಿಕ ಪ್ರಪಂಚದ ಕುರಿತಾಗಿ ಭಗವಂತನು ಕೊಡುತ್ತಿರುವ ಈ ಸಾದೃಶ್ಯವನ್ನು ಇನ್ನಷ್ಟು ವಿವರವಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಹರೇ ಕೃಷ್ಣ.